ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಮಿತ್ರಬಾಯಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಅತ್ತೆಯವ್ರು ಏನು ಮಾಡ್ತಿದ್ರೆ ಅಂತ ಕೇಳೋಣ. ಆಯ್ತು, ನಮಸ್ತೆ. ನಮಸ್ಕಾರ, ಕರ್ನಾಟಕ ಜನಕ್ಕೆ ನಮಸ್ಕಾರ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಮಾಡ್ತಾ ಇದ್ರತ್ತೆ? ನಾನು ಕರ್ದಂಟು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕರ್ದಂಟು ಅದಕ್ಕೆ ಏನೇನು ಪದಾರ್ಥಗಳು ತೊಗೊಂಡಿದ್ದಾರೆ ಅಂತ ಕೇಳೋಣ. ಏನೇನು ಪದಾರ್ಥಗಳು ತೊಗೊಂಡಿದ್ರತ್ತೆ? ಕಡಲೆ ತಗೊಂಡಿದ್ದೀನಿ, ಹುರ್ಕಡಲೆ, ಬೆಲ್ಲ ತಗೊಂಡಿದ್ದೀನಿ, ಶೇಂಗಾ ಕಡಲೆ ಬೀಜ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಮೂರೇ ರೆಸಿಪಿಲಿ ಕರ್ದಂಟು ಸಖತ್ತಾಗಿ ಮಾಡೋದನ್ನ ಹೆಂಗೆ ಅಂತ ಹೇಳ್ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಒಂದು ಬಟ್ಲು ಹುರ್ಕಡ್ಲೆನ ನಾವೊಂದು 2 ಬಟ್ಲಷ್ಟು ಹುರ್ಕಡ್ಲೆ ತೊಗೊಂಡಿದ್ದೀವಿ. ಇದನ್ನು ಫಸ್ಟ್ ಈಗ ಮಿಕ್ಸಿ ಮಾಡಬೇಕು. ಏಲಕ್ಕಿ ಹಾಕ್ಕೊಂಬಿಡಂದ್ರೆ ನೋಡಿ ಫ್ರೆಂಡ್ಸ್, ಈಗ 2ರಿಂದ 3 ಫ್ರೆಂಡ್ಸ್, ಈಗ 4ರಿಂದ 5 ಏಲಕ್ಕಿನ ಹಾಕ್ತಾ ಇದ್ದೀವಿ ಕಡಲೆಯಲ್ಲೇ. ಇದು ಏನಕ್ಕೆ ಅಂದರೆ ಫ್ಲೇವರಿಗೆ ಚೆನ್ನಾಗಿ ಬರಲಿ ಅಂತ, ವಾಸನೆ. ಏಲಕ್ಕಿ ಸ್ವೀಟ್ ಅಂದಮೇಲೆ ಏಲಕ್ಕಿ ಇರಲೇಬೇಕಲ್ವಾ, ಅದಕ್ಕೆ. ಈಗ ಇದನ್ನು ಮಿಕ್ಸಿ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ಕಡಲೆನ ಮಿಕ್ಸಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ 1.5 ಕಪ್ಪಷ್ಟು, 1 ಕಪ್ ಆತೈದು, 1 ಕಪ್ 1 ಕಪ್ಪಷ್ಟು ಶೇಂಗಾ ಬೀಜನ ಹುರಿತಾ ಇದ್ದೀವಿ. ಈಗ ಈ ಕಡಲೆ ಬೀಜನ ಚೆನ್ನಾಗಿ ಹುರಿಬೇಕು. ನೋಡಿ ಫ್ರೆಂಡ್ಸ್, ಈಗ ಕಡಲೆ ಹಿಟ್ಟನ್ನು ನೀಟಾಗಿ ಪೌಡ್ರ್ ಮಾಡಿದ್ದೀವಿ. ನೋಡಿ, ಇಲ್ಲಿ ಫುಲ್ ಹಿಟ್ಟು ಥರ ಪೌಡ್ರ್ ಆಗಬೇಕು. ಅಂದಾಗ ಕರ್ದಂಟಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ತರಿಯಾಗಿದ್ದರೆ ಕರ್ದಂಟು ಚೆನ್ನಾಗಿ ಬರೋಲ್ಲ, ತುಂಬ ಗಂಟಾಗಿಬಿಡುತ್ತೆ. ಇಲ್ಲ ಕಲಸಬೇಕಾದ್ರೆ ಏನಾದರೂ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಪೌಡ್ರ್ ಮಾಡಬೇಕಾದ್ರೆ ತುಂಬ ಹಿಟ್ಟನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ಕಡಲೆನ. ನೋಡಿ ಫ್ರೆಂಡ್ಸ್, ಈಗ ಶೇಂಗಾ ಹುರಿದಿದ್ದೀವಿ. ಈಗ ಇದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೇಕು. ತೆಗೆದ್ರೆ ಕರ್ದಂಟಿಗೆ ಶೇಂಗಾ ಬೀಜ ರೆಡಿ. ನೋಡಿ ಫ್ರೆಂಡ್ಸ್, ಈಗ 1.5 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀವಿ. ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತೊಗೋಬೋದು. ನೋಡಿ, ಸಣ್ಣಗೆ ಹುರಿದು ಈಗ ಕಡಾಯಿಗೆ ಹಾಕಿದ್ದೀವಿ. ಅದಕ್ಕೆ ನಾವೇನು ಕಡಲೆ ತೊಗೊಂಡಿದ್ವಲ್ವ ಕಪ್ಪು, ಆ ಕಪ್ಪಿಂದ 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀವಿ ಬೆಲ್ಲ ಕುದಿಸೋದಕ್ಕೆ. ನೀರನ್ನ ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್, ಇಲ್ಲಾಂದರೆ ನೀರು ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಪಾಕ ಆದಂಗೆ ಆಗುತ್ತೆ, ಕರ್ದಂಟು ಚೆನ್ನಾಗಿ ಬರೋಲ್ಲ. ಬೆಲ್ಲನ ಸಣ್ಣ ಉರಿಲೇ ಇಟ್ಟು ಕುದಿಸ್ಬೇಕು ಫ್ರೆಂಡ್ಸ್, ನೀಟಾಗಿ. ಅದು ಜೋರಾಗಿ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಬಾರ್ದು, ಬೇಗ ಇದು ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ಬೆಲ್ಲ ಚೆನ್ನಾಗಿ ಕುದೀತಾ ಇದೆ. ಬೆಲ್ಲ 1 ಎಳೆ ಪಾಕ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು. ಅದು ಸ್ಲಿಮ್ ಉರಿಲೇ ಇರಬೇಕು, ಜೋರಾಗಿ ಇಡಬಾರ್ದು. ನೋಡಿ ಇಲ್ಲಿ ಯಾವ ಥರ ಬೆಲ್ಲ ಕುದೀತಾ ಇದೆ ಅಂತ ನೋಡಿ, ಇನ್ನೂ ಪಾಕ ಬಂದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಬೆಲ್ಲ ಚೆನ್ನಾಗಿ ಕುದ್ದಿದೆ. ಈಗ ಪಾಕ ಬಂದಿದೆ, 1 ಎಳೆ ಪಾಕ ಬಂದಿದೆ. 1 ಎಳೆ ಪಾಕ ಬಂದಿದೆ. ಈಗ ಇಲ್ಲಿ ನೋಡಿ, ಈಗ ಇಷ್ಟು ಬಂದರೆ ಸಾಕು. ಇಷ್ಟು ಬಂದರೆ ಸಾಕು. ನಾವು ಕೈಗೆ ಥರ ಪ್ರೆಸ್ ಮಾಡಿದರೆ ಈ ಥರ ಅಂಟು ಥರ ಬರಬೇಕು. ಇಷ್ಟು ಬಂದರೆ ಸಾಕು. ಈಗ ಬೆಲ್ಲ ರೆಡಿಯಾಗಿದೆ. ಪಾಕ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಅದು ಗಂಟು ಆಗಬಾರ್ದು ಅಂತೇಳ್ಬಿಟ್ಟು ಫಸ್ಟು ಕಡಲೆ ಬೀಜ ಹಿಂದಿದ್ವಲ್ವ ಅದ್ರ ಪುಡಿನ ಹಾಕಬೇಕು. ಹಾಕ್ತಾ ಹಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಈಗೇನು ಹುರ್ಕಡ್ಲೆನ ನಾವು ಪೌಡ್ರ್ ಮಾಡಿಟ್ಟಿದ್ವಲ್ವ, ಈಗ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ತುಂಬ ಜಾಸ್ತಿ ಹಿಟ್ಟು ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ಚೆನ್ನಾಗಿ ಬರೋಲ್ಲ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಈಗ ಒಂದು ತಟ್ಟೆಗೆ ತುಪ್ಪ ಸವರಿ ಇಷ್ಟಿರಬೇಕು. ನೋಡಿ ಫ್ರೆಂಡ್ಸ್, ಈಗ ಒಂದು ತುಪ್ಪ ಸವರಿರೋ ತಟ್ಟೆಗೆ ಹಾಕಿದ್ದೀವಿ. ಅಲ್ಲಿ ಈ ಥರ ಇದೊಂದು 10ರಿಂದ 15 ನಿಮಿಷ ಚೆನ್ನಾಗಿ ಒಂದು ಸ್ವಲ್ಪ ಆರಬೇಕು. ಆರಿದ ಮೇಲೆ ಇದನ್ನು ಕಟ್ ಮಾಡಬೇಕು ಶೇಪಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಕಸಕಸೆ ಒಣ ಕೊಬ್ಬರಿನ ತುರಿದು ಇವೆರಡು ಮಿಕ್ಸ್ ಮಾಡಿ ಹಾಕಲ ಇದನ್ನು ಇದ್ರ ಮೇಲೆ ನೀಟಾಗಿ ಹಾಕಬೇಕು. ಒಂದು ಸ್ವಲ್ಪ ಬಿಸಿ ಇದ್ದಾಗೆ ಅದನ್ನು ಕಟ್ ಮಾಡಿಬಿಡ್ಬೇಕು. ತುಂಬ ಗಟ್ಟಿಯಾದರೆ ಕಟ್ ಮಾಡೋದಕ್ಕೆ ಬರೋಲ್ಲ. ನೋಡಿ, ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ಕರ್ದಂಟು ರೆಡಿಯಾಗಿದೆ.
ನೋಡಿ ಇಲ್ಲಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸಖತ್ತಾಗಿ ಸ್ವೀಟ್ ರೆಡಿಯಾಗಿದೆ. ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಸ್ವೀಟು. ನೋಡಿ ಇಲ್ಲಿ ಯಾವ ಥರ ನೀಟಾಗಿ ಆಗಿದೆ ಅಂತೇಳ್ಬಿಟ್ಟು ಇದನ್ನು 15ರಿಂದ 20 ದಿನನೂ ಇಟ್ಕೊಂಡು ತಿನ್ಬೋದು ನಾವು. ಈಗ ರೆಡಿನಾ ಅತ್ತೆ ಇದು? ರೆಡಿ ಅಮ್ಮ, ರೆಡಿ ಟು ಈಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.